ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ತುಂಬ ಅಂದರೆ ತುಂಬ ಸೂಪರ್ ಕಾಂಬಿನೇಷನ್. ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ. ಒಂದು ಹಣ್ಣಾಗಿರುವಂತಹ ಕುಂಬಳಕಾಯಿನ ಊರಿಂದ ತೊಗೊಂಡು ಬಂದಿದ್ದೆ. ಸೊ ಅದನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಕುಂಬಳಕಾಯಿ ಅಷ್ಟೇ. ಮತ್ತು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ, ಹಾಗೆ ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ಹಾಗೆ ಒಂದು ಮೆಣಸಿನಕಾಯಿ ಅಷ್ಟೇ ಹಾಕ್ಕೊಂಡಿರೋದು. ತುಂಬ ಖಾರ ಆದರೆ ಚೆನ್ನಾಗಿರಲ್ಲ, ಇದರಲ್ಲೇ ಸ್ವೀಟ್ ಅಂಶ ಬರುತ್ತೆ. ಸೊ ಹಾಗಾಗಿ ಈರುಳ್ಳಿನ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫಸ್ಟಿಗೆ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕಂತ ಹೇಳಿದರೆ ಈರುಳ್ಳಿಗೆ ಉಪ್ಪು ಆ್ಯಡ್ ಮಾಡಿದಾಗ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕುಂಬಳಕಾಯಿ ಹೋಳುಗಳನ್ನ ಹಾಕ್ಕೊಂಡು ನೀರು ಅಥವಾ ಏನು ಕೂಡ ಹಾಕದೆ ಒಂದು ಸಲ ಹಾಗೆ ಅದ್ರದ್ದು ಸೈಜ್ ರೆಡ್ಯೂಸ್ ಆಗಬೇಕು ಅಂತಂದರೆ ಎಣ್ಣೆಲಿ ಫ್ರೈ ಆದಾಗ ಸ್ವಲ್ಪ ಒಂದು ಸ್ವಲ್ಪ ಬೆಂದಿರುತ್ತಲ್ವ ಅಲ್ಲಿ ತನಕ ಹಾಗೆ ಫ್ರೈ ಮಾಡ್ಕೊತೀನಿ. ಆ ಫ್ರೈ ಆದ ನಂತರ ನೋಡಿ ಇಷ್ಟ ಆಗಿದೆ. ಇಷ್ಟ ಆಗಿರೋ ಸ್ಟೇಜಿಗೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ನಾನು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ನಮ್ಮ ಕಡೆ ಸಾಂಬಾರು ಪೌಡರ್ ಹಾಕ್ತೀವಿ, ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಪೌಡರ್ ಅಂತ ಹೇಳಿದರೆ ಇದಕ್ಕೆ ನಾವು ಚಿಲ್ಲಿ ಆ್ಯಡ್ ಮಾಡಿರಲ್ಲ, ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿರಲ್ಲ. ಜಸ್ಟ್ ಕೆಲವು ಕಾಳುಗಳು ಹಾಗೆ ಧನಿಯಾ ಜೊತೆಗೆ ಮಾಡಿಸಿರೋಂಥ ಪೌಡರ್ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಇಷ್ಟು ಬೆಂದಿದೆ, ತುಂಬ ಟೇಸ್ಟಿಯಾಗಿತ್ತು. ಮೇಲ್ಗಡೆ ಹಸಿ ಹಸಿಯಾಗಿ ತುರಿದಿರೋಂತಹ ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿರುತ್ತೆ ಆಯಿತಾ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಊರ ಕಡೆ ಅಂದರೆ ಹಳ್ಳಿ ಕಡೆಯಲ್ಲೆಲ್ಲ ಕುಂಬಳಕಾಯಿ ಕಾಮನ್ ಆಗಿ ತಿಪ್ಪೆ ಮೇಲೆ ಹೊಲದಲ್ಲೆಲ್ಲ ಬೆಳೆಸ್ಕೊಂಡು ಮಾಡ್ತಾ ಇರ್ತಾರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.